ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀವಿ. 3 ದಿನ ನನಗೂ ನನ್ನ ಹಸ್ಬೆಂಡಿಗೂ ರಜೆ ಇತ್ತು ಆ ಕಾರಣದಿಂದ. ಸೊ ಈ ವಿಡಿಯೋದಲ್ಲಿ ನಾವು ಎರಡೆರಡು ದಿನ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ತೊಗೊಂಡ್ವಿ ಅಂತ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯಕ್ಕೆ ಹೊರಟ್ವಿ. ಹೋಗ್ತಾ ಹೋಗ್ತಾ ತುಂಬ ಮಳೆ ಇತ್ತು. ಮಳೆನೇ ಇನ್ನೇನು ಮಾಡೋದು, ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಮಳೆಯಲ್ಲೇ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಯಾಕಂದರೆ ನಾವು ಸುಬ್ರಹ್ಮಣ್ಯಕ್ಕೆ ಹೋಗೋದು ತುಂಬ ಅವಶ್ಯಕತೆ ಇತ್ತು. ಹಾಗೆ ಸುಬ್ರಹ್ಮಣ್ಯದಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಬಸ್ನ ವೆಯ್ಟ್ ಮಾಡಿ ಬಸ್ಸಿಗೆ ಬಂದು ಅಲ್ಲಿಂದ ನಾವು ಸೀದಾ ಡಿ ಮಾರ್ಟಿಗೆ ಬಂದ್ವಿ. ನೋಡಿ, ನನ್ನ ಹಸ್ಬೆಂಡು ಪರ್ಚೇಸ್ ಮಾಡೋಕ್ಕೆ ಆಗಲೇ ರೆಡಿಯಾಗಿ ಎಲ್ಲನೂ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ತಾ ಹಿಂದೆ ಬರ್ತಿದ್ದೀನಿ, ಅದು ಬೇಕು ಇದು ಬೇಕು ಅಂತ ಸಜೆಸ್ಟ್ ಮಾಡ್ತಿದ್ದೀನಿ ಅವರಿಗೂ ಖುಷಿ ಆಯಿತು. ಹಾಗೆ ಎಲ್ಲ ತೊಗೊಂಡಾದ್ಮೇಲೆ ಲಾಸ್ಟಿಗೆ ಬಿಲ್ಲಿಂಗಿಗೆ ಬಂದ್ವಿ. ನಾವು ನೋಡಿದ್ರೆ ಸ್ವಲ್ಪ ತೊಗೊಳ್ತೀವಿ ಅಂದ್ಕೊಂಡ್ರೆ ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ತೊಗೊಂಡ್ವಿ. ಅದು ಮುಗಿಸಿ ನಾವು ಅಲ್ಲಿಂದ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಸಿಟಿ ಸೆಂಟರ್ ಕಡೆ ಹೊರಟ್ವಿ. ಅಲ್ಲೂ ಕೂಡ ನಾವು ಏನೂ ತೊಗೊಳೋದು ಬೇಡ ಅಂದ್ಕೊಂಡಿದ್ವಿ. ಹಾಗೆ ಅಲ್ಲೇನಾಯಿತು ಅಂದರೆ ನೋಡ್ತಾ ನೋಡ್ತಾ ಒಂದ್ರಿಗಿಂತ ಒಂದು ನಮಗೆ ಇಷ್ಟ ಆಯಿತು. ನನ್ನ ಹಸ್ಬೆಂಡು ಅವರೇನೂ ತೊಗೊಳ್ಳಿಲ್ಲ. ನಾನು ಹೋದೆ ಫಸ್ಟು ಲೈಫ್ ಸ್ಟೈಲಲ್ಲಿ ನೋಡೋಣ ಅಂತ ಹೋದೆ. ಲೈಫ್ ಸ್ಟೈಲ್ ಆಪೋಸಿಟ್ ಒಂದು ಶಾಪಿಗೆ ಹೋದ್ವಿ. ಅಲ್ಲಿ ಅಷ್ಟೇನು ಲೈಕ್ ಆಗಲಿಲ್ಲ. ಮತ್ತು ಅಲ್ಲಿಂದ ನಾವು ಮ್ಯಾಕ್ಸಿಗೆ ಬಂದ್ವಿ. ಮ್ಯಾಕ್ಸಲ್ಲಿ ಕೆಲವೊಂದು ಡ್ರೆಸ್ಸಸ್ಗಳನ್ನ ನೋಡಿದೆ. ಓಕೆ, ಇದು ನನ್ನ ಸೈಜಿಗೆ ಆಗ್ಬೋದಲ್ಲ, ಇದು ಓಕೆ ಸಿಂಪಲ್ಲಾಗಿದೆ ಅಂತ ಕೆಲವೊಂದನ್ನ ನೋಡಿದೆ. ಇದನ್ನು ಮತ್ತೆ ಕೇಳೋದು ನಾನು, ಇದು ನನ್ನ ಹಸ್ಬೆಂಡ್ನ, ಇದು ಓಕೆನಾ, ಇದು ಚೆನ್ನಾಗಿದೆಯಾ ಅಂತ. ನಾನಂತ ಅಲ್ಲ, ಆಲ್ಮೋಸ್ಟ್ ಎಲ್ಲ ಹುಡುಗಿರು ಕೂಡ ಹಾಗೆ ಮಾಡ್ತಾರೆ. ಅದಾದಮೇಲೆ ಓಕೆ, ಅವರು ಅದು ಬೇಡ ಅಂತ ಅಂದರು. ಯಾಕೆಂದರೆ ಅವರಿಗೆ ಗೋಲ್ಡನ್ ಆ ಥರ ಜಾತ್ರೆ ಇರೋದು ಇಷ್ಟ ಆಗಲ್ಲ. ಅದಾದಮೇಲೆ ಮತ್ತೆ ಅಲ್ಲೊಂದು ಸ್ವಲ್ಪ ಫೋಟೋಸ್ನ ಕ್ಲಿಕ್ ಮಾಡಿ ಅಲ್ಲಿಂದ ನಾವು ಡೈರೆಕ್ಟು ಎಲ್ಲಿಗೆ ಅಂದರೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಏನೇನು ಶಾಪ್ ಮಾಡಿದ್ವಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಶಾಪ್ ಮಾಡಾದಮೇಲೆ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಆಗುತ್ತೆ. ನನ್ನ ಹಸ್ಬೆಂಡ್ ಎಲ್ಲನೂ ಏನು ಮಾಡ್ತಾರೆ, ಪ್ಯಾಕ್ ಮಾಡಬೇಕಲ್ಲ, ಅದಕ್ಕೇ ಎಲ್ಲನೂ ನೋಡಿ ಅಲ್ಲಿ ನನ್ನ ಹಸ್ಬೆಂಡ್ ಪ್ಯಾಕ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿದ್ದೀನಿ. ನಾವು ತಂದಿದ್ದು ಜಸ್ಟ್ 1 ಬ್ಯಾಗ್ ಅಷ್ಟೇ. ಆದರೂ ನನಗೆ ಐಡಿಯಾ ಇತ್ತು, ಒಂದು ಕಿಟ್ ಇರಲಿ ಯಾವುದಕ್ಕೂ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದು ಕಿಟ್ನ ನಾನೇ ಇಟ್ಟಿದ್ದೆ. ಆ ಬ್ಯಾಗು ಫುಲ್ಲಾಗಿ ಮತ್ತೆ ಏನಾಯಿತು ಅಂದರೆ ಕಿಟ್ಟು ಕೂಡ ಫುಲ್ಲಾಯಿತು. ನೋಡಿ, ನಾನು ತೊಗೊಂಡಿರೋ ಡ್ರೆಸ್ಸಸ್ನೆಲ್ಲ, ಜೀನ್ಸ್ ಟಾಪ್ಸ್ನೆಲ್ಲ ನನ್ನ ಹಸ್ಬೆಂಡ್ ತೋರಿಸ್ತಿದ್ದಾರೆ, ಇದೆ ಅಂತ. ಮತ್ತು ನನ್ನ ಹಸ್ಬೆಂಡ್ ಒಂದು ಮಾತು ಹೇಳ್ತಿದ್ರು, ಬರಬೇಕಾದ್ರೆ ಎಲ್ಲ ತೊಗೊಬರ್ತೀವಿ, ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ ಅಂತ ಹೇಳ್ತಾರಲ್ಲ ಗಾದೆ, ಅದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು ಇದು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ತಾ ಹೇಳ್ತಿದ್ರು. ನೋಡಿ, ಅದು ಬೆಡ್ ಸ್ಪ್ರೆಡ್ಡು, ನಮ್ಮ ಬೆಡ್ಡಿಗೆ ಒಂದು ಇರಲಿ ಅಂತ ಹಾಗೆ ತೊಗೊಂಡೆ. ಅದು ಕೂಡ ಅವ್ರದ್ದೇ ಸೆಲೆಕ್ಷನ್ನು. ನೆಕ್ಸ್ಟು ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಅವರು ತೊಗೊಂಡ್ರು. ಮತ್ತು ಅವರು ಶರ್ಟ್ ಪರ್ಚೇಸ್ ಮಾಡಿದ್ದಾರೆ. ಮತ್ತು ಹ್ಯಾಂಡ್ ವಾಶಿಗೆ ಒಂದು ಸ್ಪ್ರೇ ಇರಲಿ ಅಂತ ಹೇಳ್ಬಿಟ್ಟು ಅದು ಖಾಲಿ ಇದು ಸ್ಪ್ರೇ ಬಾಕ್ಸು ಅದು ಒಂದು ತೊಗೊಂಡ್ರು. ನೆಕ್ಸ್ಟ್ ಅವ್ರ ಜೀನ್ಸು, ಅವ್ರದ್ದು ಶಾರ್ಟ್ಸು, ಮತ್ತು ನನಗೆ ಜಿಮ್ಮಿಗೆ ಕಳಿಸ್ತೀನಿ ಅಂತಲ್ಲ, ಇಬ್ಬರು ಹೋಗೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಜಿಮ್ಮಿಗೆ ಟೀ ಶರ್ಟ್ಸು, ಅದು ಸಾಫ್ಟಾಗಿದೆ. ಸೊ ನನಗೂ ಇಷ್ಟ ಆಯಿತು, ಅದಕ್ಕೋಸ್ಕರ ಅದನ್ನು ಕೊಡಿಸಿದ್ರು. ಇಂಟ್ರೆಸ್ಟಿಂಗ್ ಏನು ಅಂದರೆ ಹೇಳ್ತೀನಿ ನೋಡಿ, ಅವರು ಅಲ್ಲಿ ತೋರಿಸ್ತಾರೆ. ನೆಕ್ಸ್ಟ್ ಅದಾದಮೇಲೆ ಅವ್ರದ್ದು ಟೀ ಶರ್ಟ್ಸ್. ಅವರು ಇಷ್ಟೊಂದು ಖರ್ಚು ಮಾಡಿದ್ವಲ್ಲ ಅಂತ ಲಾಸ್ಟಿಗೆ ಥಿಂಕ್ ಮಾಡ್ತಿದ್ರು. ನೋಡಿ, ಅದು ನನ್ನ ನೈಟ್ ಪ್ಯಾಂಟ್ಸು. ನನಗೆ ಕ್ಲಿಪ್ಸ್ಗಳನ್ನ ಅವರೇ ಸೆಲೆಕ್ಟ್ ಮಾಡಿದ್ದು. ಡಿ ಮಾರ್ಟಲ್ಲಿ ಚಾಕ್ಲೇಟ್ಸು ಮತ್ತು ಬಲ್ಬ್ಸ್ ಆಫರ್ ಇತ್ತು, ಅದನ್ನು ತೊಗೊಂಡ್ವಿ. ಕೋಮ್, ಆ ಬಾಕ್ಸು ನನಗೆ ಮೇಕಪ್ಪಿಂದೆಲ್ಲ ಇಡೋಕ್ಕಂತೆ, ಅದು ಕೂಡ ಅವರೇ ತಗೋ ಅಂತ ಹೇಳಿದ್ದು. ಪ್ಯಾಕಿಂಗ್ ಎಲ್ಲ ಮುಗೀತು. ಮತ್ತು ಇಲ್ಲಿ ಇದನ್ನೇ ನಾನು ನಿಮಗೆ ತೋರಿಸ್ಬೇಕಂತ ಇದ್ದಿದ್ದು. ಈ ಒಂದು ಅದು ಒಂದು
ಗ್ಲಾಸ್ ಥರ ಕಾಣಿಸ್ತಿದೆಯಲ್ಲ ಅದರಲ್ಲಿ ಅದು ಕ್ಯಾಪ್ ಕೂಡ ಇದೆ. ಅದು ನನಗೆ ಸ್ಕೂಲಿಗೆ ಮಿಲ್ಕು ಎಲ್ಲ ತೊಗೊಂಡೋಗ್ಬೇಕಂತೆ ಆಫ್ಟರ್ನೂನ್ ಕುಡಿಯೋಕ್ಕೆ, ಅದಕ್ಕೋಸ್ಕರ ನನಗೆ ತೆಗೆದುಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಕಾಫಿದು ನಮ್ಮ ಮನೆದು ಅದು ಒಂದು ಸ್ವಲ್ಪ ಹಾಳಾಗಿದೆ, ಅದಕ್ಕೋಸ್ಕರ ಇದು ಇರಲಿ ಬಿಡು ಮತ್ತೆ ಇನ್ನೊಂದು ತೊಗೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಅದನ್ನು ತೊಗೊಂಡ್ರು. ಅದು ಕಮ್ಮಿಗಿತ್ತು ಅದಕ್ಕೋಸ್ಕರ. ಮತ್ತು ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ಅದು ವೀಡಿಯೋ ಮಾಡಿಲ್ಲ ಅಂತ ಮತ್ತೆ ತೆಗೆದು ತೋರಿಸ್ತಿದ್ದಾರೆ. ಇಷ್ಟೆಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಚಾಕ್ಲೇಟ್ಸು ಕೂಡ ಕೊಡಿಸಿದ್ರು, ಡ್ರೈ ಫ್ರೂಟ್ಸು ಮತ್ತು ಇನ್ನೇನು ಬಲ್ಬ್ಸು, ಡ್ರೈ ಫ್ರೂಟ್ಸು, ಚಾಕ್ಲೇಟ್ಸು, ಆಮೇಲೆ ಇನ್ನೇನಾದರೂ ಮಿಸ್ ಆಗಿದ್ದರೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಂತೆ. ಇದು ಪ್ರೈಸಸ್ ಎಲ್ಲ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ. ನೋಡಿ ಅಲ್ಲಿ ಇದು ಫೋಟೋಸ್ನ ಕ್ಲಿಕ್ ಮಾಡಿದ್ವಿ, ಒಂದೆರಡು ಇರಲಿ ಅಂತ. ಮತ್ತು ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನನ್ನ ವ್ಲಾಗ್ನ